ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಸ್ಕ್ಯಾಲಪ್ ಡಿಸೈನನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ, ಈ ರೀತಿ ಒಂದು ಕ್ಯಾನ್ವಾಸನ್ನು ತಗೊಂಡು ನೆಕ್ಕು ನಾವು ಬ್ಲೌಸಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ವು ಅದೇ ರೀತಿಯೇ ಹಾಕ್ಕೊಂಡು ರೌಂಡ್ ಶೇಪನ್ನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿಗೆ ಕಟ್ ಮಾಡ್ಕೊತೀವಲ್ವ, ಇಲ್ಲಿಂದ ಅರ್ಧ ಇಂಚು ಒಳಗಡೆಗೆ ಮಾರ್ಕನ್ನು ಮಾಡ್ಕೋಬೇಕು. ಯಾಕೆ ಅಂದರೆ ಈ ಕ್ಯಾನ್ವಾಸ್ ಮೇಲೆ ನಾವು ಸ್ಟಿಚ್ಚನ್ನು ಹಾಕ್ತೀರ ಪಕ್ಕದಲ್ಲೇ ಹಾಕ್ಕೋಬೇಕು. ಸ್ಟಿಚಿಂಗ್ ಲೈನ್ ಅನ್ನೋದು ಅರ್ಧ ಇಂಚ್ ಒಳಗಡೆಗೆ ನಾವು ಸ್ಟಿಚ್ ಮಾಡ್ತೀವಲ್ವ, ಹಾಗಾಗಿ ಈಗ ಯಾವುದಾದ್ರೂ ಈ ರೀತಿ ಒಂದು ಕ್ಯಾಪನ್ನು ತಗೊಂಡು ನಿಮ್ಗೆ ಯಾವ್ದು ಬೇಕೋ, ಯಾವ ಸೈಜ್ಗೆ ಬೇಕೋ ಆ ರೀತಿ ಒಂದು ಕ್ಯಾಪ್ ಏನಾದರೂ ತಗೊಂಡು, ಇಲ್ಲ ನಿಮ್ಮ ಹತ್ರ ಸ್ಕ್ಯಾಲಪ್ ಡಿಸೈನ್ ಸ್ಕೇಲ್ ಅದರಲ್ಲಾದರೂ ಹಾಕ್ಕೋಬೋದು. ಈ ರೀತಿ ಸ್ಕ್ಯಾಲಪ್ ಡಿಸೈನನ್ನು ಡ್ರಾ ಮಾಡ್ಕೊಳ್ತಾ ಹೋಗಬೇಕು. ಕಾಣಿಸ್ತಿದೆ ಅಲ್ವ, ನಾನು ಒಳಗಡೆಗೆ ಅರ್ಧ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿದ್ದೀನಲ್ಲ ಲೈನು, ಅಲ್ಲಿಗೆ ಹಾಕ್ಕೊತಾ ಇದ್ದೀನಿ. ನಾವಿನ್ನೂ ಒಳಗಡೆಗೆ ಹಾಕಿದ್ರೆ ಸ್ಟಿಚ್ ಮಾಡೋವಾಗ ಒಳಗಡೆಗೆ ಹೋಗಿಬಿಡುತ್ತೆ, ಹಾಗಾಗಿ ಆ ಲೈನ್ ಮೇಲೆಗೆ ಸ್ಟಾಪ್ ಮಾಡ್ಕೋಬೇಕು. ಈ ರೀತಿ ಸ್ಕ್ಯಾಲಪ್ ಡಿಸೈನನ್ನು ಫಸ್ಟು ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡಿಕೊಂಡು ಈ ಕ್ಯಾನ್ವಾಸ್ ಪೇಪರ್ನ ಈಗ ಈ ಮಾರ್ಕಿಂಗ್ಸ್ ಕರೆಕ್ಟಾಗೇ ಕಟಿಂಗನ್ನು ಮಾಡ್ಕೊಳ್ಳೋಣ. ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ನಾನು ಡ್ರಾ ಮಾಡಿದ್ದೀನಿ ಅಂತ. ಈಗ ಇದಕ್ಕೆ ಈ ಕ್ಯಾನ್ವಾಸ್ ಪೇಪರ್ ಆ ಕಡೆ ಈ ಕಡೆ ಮೂವ್ ಆಗದಿರ ನೋಡಿ, ಈ ರೀತಿ ಪಿನ್ ಬೇಕಾದರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರುತ್ತೆ. ಪಿನ್ನನ್ನು ಹಾಕ್ಕೊಂಡು ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಆ ಸ್ಕ್ಯಾಲಪ್ ಡಿಸೈನ್ ಏನಿದೆ ಅದ್ರ ಕರೆಕ್ಟಾಗೇ ನಾವು ಮಾರ್ಕ್ ಮಾಡಿರೋ ಹತ್ರಕ್ಕೇ ಕಟಿಂಗ್ ಮಾಡ್ಕೊತಾ ಹೋದಾಗ ಎರಡೂ ಸೈಡ್ಗೂ ಕೂಡ, ಇದು ಡಬಲ್ ಲೇಯರಲ್ಲಿದೆ ಅಲ್ವಾ ಕ್ಯಾನ್ವಾಸ್ ಪೇಪರು, ಇದನ್ನು ಕಟ್ ಮಾಡಿಕೊಂಡಾಗ ನಮಗೆ 2 ಲೇಯರ್ಸ್ ಬರುತ್ತೆ. ಅಂದರೆ ರೌಂಡ್ ಫುಲ್ಲು ಕೂಡ ನಮಗೆ ನೆಕ್ಗೆ ಬರುತ್ತೆ. ಈ ರೀತಿ ಆ ಮಾರ್ಕಿಂಗ್ ಮೇಲೇ ಕಟಿಂಗ್ ಮಾಡ್ಕೊಳ್ತಾ ಬರಬೇಕು. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ವಿಡಿಯೋದಲ್ಲಿ ಕಟಿಂಗ್ ಮಾಡ್ತಿದ್ದೀನಿ ಅನ್ನೋದನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೀಗೆ ಕಟಿಂಗ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಲೈನಿಂಗ್ ಮೇಲೆ ಇಟ್ಕೊಂಡು ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡಾಗ ಇದು ಕ್ಲಾತ್ಗೆ ಅಂಟ್ಕೊಳ್ಳುತ್ತೆ. ಒಂದು ಸೈಡು ಗಮ್ ಥರ ಶೈನಿಂಗ್ ಆಗಿರುತ್ತೆ ಪೇಪರು, ಆ ಶೈನಿಂಗ್ ಇರೋವಂಥದ್ದು ಕ್ಲಾತ್ ಮೇಲೆಗೆ ಬರೋ ಥರ ಇಟ್ಕೊಂಡು ಕಟಿಂಗ್ ಐರನ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಸೆಂಟರ್ನ ನೋಡಿಕೊಂಡು ಜೋಡಿಸ್ಕೋಬೇಕು. ಮಧ್ಯೆ ನಾವು ಕಟ್ ಮಾಡಿದ್ವಲ್ಲ ಆ ಪೇಪರ್ನ ಈ ರೀತಿ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಾವು ಇಟ್ಕೊಂಡಿದ್ದೀವ ಇಲ್ವಾ ಅಂತ. ಆ ಕಡೆ ಈ ಕಡೆ ಜಾಸ್ತಿ ಜರುಗ್ದಿರ ನೋಡಿಕೊಂಡು, ಈಗ ನೋಡಿ ಮೇನ್ ಕ್ಲಾತ್ ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಫಸ್ಟು ನೆಕ್ಕನ್ನು ಸ್ಟಿಚ್ ಮಾಡ್ಕೊಬಿಡೋಣ. ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕ್ಯಾನ್ವಾಸ್ ಪೇಪರ್ ನಾವು ಇಟ್ಕೊಂಡಿದ್ದೀವಲ್ಲ, ಆ ಕ್ಯಾನ್ವಾಸ್ ಪೇಪರ್ ಮೇಲೆ ಸ್ಟಿಚ್ ಅನ್ನೋದು ಬೀಳಬಾರ್ದು ನಮಗೆ. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದರ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನಾವಿಲ್ಲಿ ಪಾದನ ಎತ್ಕೊಳ್ತಾ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅರ್ಜೆಂಟ್ ಮಾಡಿದ್ರೆ ಸ್ಟಿಚ್ ಅನ್ನೋದು ಬೇರೆ ಕಡೆಗೆ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡಿದ್ವಿ ಅಂದರೆ ಫಿನಿಶಿಂಗು ನಮಗೆ ಕರೆಕ್ಟಾಗಿ ಬರುತ್ತೆ. ಪಾದನ ಸ್ವಲ್ಪ ಎತ್ತಿಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ದೊಡ್ಡ ಮಿಷನ್ ಆದರೆ ನಮಗೆ ಕರೆಕ್ಟಾಗಿರುತ್ತೆ. ಚಿಕ್ಕ ಮಿಷನಲ್ಲಾದರೆ ಕೈಯಲ್ಲೇ ಪಾದನ ಎತ್ತಾ ಇರಬೇಕಲ್ವ, ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಅದರಲ್ಲೂ ಕೂಡ ನಾವು ಟ್ರೈ ಮಾಡಿದ್ರೆ ಈಸಿಯಾಗೇ ಹೊಲ್ಕೋಬೋದು. ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ. ನೋಡಿ, ಪಕ್ಕದಲ್ಲೇ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಕಾಣಿಸ್ತಿದೆ ಅಲ್ವ ನಾನು ಯಾವ ರೀತಿ ಸ್ಟಿಚ್ ಹಾಕ್ತಾಯಿದ್ದೀನಿ ಅಂತ. ಕ್ಲಾತನ್ನು ನಾವು ಮೂವ್ ಮಾಡ್ತಾ ಇರಬೇಕಾಗತ್ತೆ. ಆ ಕಡೆ ಈ ಕಡೆ ರೌಂಡಾಗಿ ಇರೋದ್ರಿಂದ ಪಾದನ ಎತ್ತಿಬಿಟ್ಟು ಕ್ಲಾತನ್ನು ಜರುಗಿಸ್ಕೊಳ್ತಾ ಬರಬೇಕು. ಈ ರೀತಿ ಸ್ಕ್ಯಾಲಪ್ ಸುತ್ತಲೂ ಕೂಡ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಹೀಗೆ ನೆಕ್ ಫುಲ್ಲು ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ನೆಕ್ ಹತ್ರ ಇರೋಂಥ ಎಕ್ಸ್ಟ್ರಾ ಕ್ಲಾತನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಕ್ಲಾತು ಕಟ್ ಮಾಡ್ಕೊಳ್ಳೋವಾಗ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಮಾರ್ಜಿನ್ ಬಿಟ್ಟಿಲ್ಲ ಅಂದರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ. ಹೊಸದಾಗಿ ಕಲಿತಿರೋರ್ಗಾದರೆ ಈ ಟಿಪ್ಪು, ಆಲ್ರೆಡಿ ಸ್ಟಿಚಿಂಗ್ ಕಲ್ತಿರೋ ಅಂಥವ್ರಿಗೆ ಗೊತ್ತಿರುತ್ತೆ ಮಾರ್ಜಿನ್ ಬಿಡಬೇಕು ಅನ್ನೋದು. ಈಗ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಆ ಕಾರ್ನರ್ಸಲ್ಲಿ ಕಂಪಲ್ಸರಿ ಕಟ್ಸ್ ಹಾಕ್ಕೋಬೇಕು. ರೌಂಡ್ ಹತ್ರ ಕೂಡ ಕಟ್ಸನ್ನು ಹಾಕ್ಕೊಳ್ತಾ ನಂತರ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕಾಗತ್ತೆ. ಕಂಪಲ್ಸರಿ ಈ ರೀತಿ ಕಟ್ಸನ್ನು ಇಡಬೇಕು, ಇಲ್ಲ ಅಂತಂದರೆ ಅದು ಟರ್ನಿಂಗ್ಸಲ್ಲಿ ನೀಟಾಗಿ ಟರ್ನ್ ಆಗೋದಿಲ್ಲ. ಸ್ಕ್ಯಾಲಪ್ ಅನ್ನೋದು ಕೂಡ ನಮಗೆ ನೀಟಾಗಿ ಓಪನ್ ಆಗೋದಿಲ್ಲ. ಕೆಳಗಡೆ ಸೈಡು ಕೂಡ ನಾನು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ಕೊಬಿಡ್ತಾ ಇದ್ದೀನಿ. ಆಗ ಕೆಳಗಡೆ ಕೂಡ ಫಿನಿಶಿಂಗ್ ಅನ್ನೋದು ಒಂದೇ ಸಲ ಆಗಿಬಿಡುತ್ತೆ. ಹೀಗೆ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ.
ಕಟ್ ಮಾಡಿಕೊಂಡು ಈಗ ಇದನ್ನು ಉಲ್ಟಾ ಮಾಡ್ಕೋಬೇಕಾಗತ್ತೆ. ಉಲ್ಟಾ ಮಾಡಿಕೊಂಡಾಗ ಈ ಕ್ಯಾನ್ವಾಸ್ ಪೇಪರ್ ಇರೋದು ಒಳಗಡೆಗೆ ಹೋಗಿಬಿಡುತ್ತೆ. ಕ್ಯಾನ್ವಾಸ್ ಲೈನಿಂಗು ಮತ್ತು ಮೇನ್ ಕ್ಲಾತ್ ಒಳಗಡೆಗೆ ಹೋಗುತ್ತೆ. ಹೀಗೆ ನೋಡಿ ನಾನು ಯಾವ ರೀತಿ ಓಪನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ. ಈ ರೀತಿ ನೀಟಾಗಿ ಒಂದೊಂದನ್ನು ಕೂಡ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಒಂದು ಸಲ ಅದ್ರ ಮೇಲೆ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿದಾಗ ನೀಟಾಗಿ ಕೂರುತ್ತೆ. ತೀರಾ ಸ್ಕ್ಯಾಲಪ್ ಅನ್ನೋದು ಚಿಕ್ಕದಿದ್ದವಾಗ ಅಷ್ಟು ನೀಟಾಗಿ ಬರೋದಿಲ್ಲ. ಸ್ವಲ್ಪ ದೊಡ್ಡದಾಗೇ ಹಾಕ್ಕೊಳ್ಳಿ. ಜಾಸ್ತಿ ತೀರಾ ಚಿಕ್ಕದು ಇತ್ತು ಅಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಈಗ ನೋಡಿ ಐರನ್ ಮಾಡಿಕೊಂಡು ಒಂದು ಸಲ ಈಗ ಅದರ ಮೇಲೆ ಮತ್ತೇ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಅಂತ. ಇಲ್ಲಿ ಕೂಡ ಅಷ್ಟೇ ಪಾದನ ಎತ್ತಿಬಿಟ್ಟು ನಾವು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ಲೋ ಆಗೇ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ನಮಗೆ ಸ್ಟಿಚಿಂಗ್ ಆಗುತ್ತೆ. ಕಾಣಿಸ್ತಿದೆಯಲ್ವ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅಂತ. ಹೊಸದಾಗಿ ಕಲಿತಾ ಇರೋರಾಗಿದ್ದರೂ ಕೂಡ ನಾವು ಸ್ವಲ್ಪ ಸ್ಲೋ ಆಗಿ ನಿಧಾನಕ್ಕೆ ಪೇಷನ್ಸಿಂದ ಸ್ಟಿಚ್ ಮಾಡ್ತೀವಿ ಅಂದರೆ ನೀಟಾಗಿಯೇ ನಾವು ಕೂಡ ಕಲಿಬೋದು. ಒಂದೆರಡು ಬ್ಲೌಸು ಹೊಲಿಯೋಷ್ಟೊತ್ತಿಗೆ ನಮಗೂ ಕೂಡ ನೀಟಾಗಿ ಬರುತ್ತೆ. ಕಷ್ಟ ಅಂತ ಏನು ಅನಿಸೋದಿಲ್ಲ. ನೆಕ್ಸ್ಟು ಇಲ್ಲಿ ಕೆಳಗಡೆ ಸೈಡು ಕೂಡ ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬ್ಯಾಕ್ ಸೈಡು ನಾವು ಟಕ್ಸ್ಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಸುತ್ತಲೂ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ ಏನಿದೆ ಮೇನ್ ಕ್ಲಾತಲ್ಲಿ ಅದನ್ನು ಲೈನಿಂಗ್ ಸೈಜ್ಗೆ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಸುತ್ತಲೂ ಕೂಡ ಈ ಆರ್ಮೋಲ್ ಕಡೆ ಸೈಡ್ ಫಿಟ್ಟಿಂಗ್ ಕಡೆ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ ಇದನ್ನು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡು ಟಕ್ಸ್ಗೆ ಬಿಟ್ಟಿದ್ದೀವಲ್ಲ ಆ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟನ್ನು ಸ್ಕ್ಯಾಲಪ್ ಡಿಸೈನನ್ನು ಇಟ್ಕೊಂಡು ಯಾವ ರೀತಿ ನಾವು ಈಸಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಮಾತ್ರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಈಸಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.